ಸಂಕಟ ಬಂದಾಗ ವೆಂಕಟರಮಣ ಅಂತ ಚಿಕ್ಕ ವಯಸ್ಸಲ್ಲಿ ನಮ್ಮ ಗಾದೆ ಹೇಳ್ತಾ ಇದ್ರು. ಈಗ ಅದನ್ನ ನಾನು ಅನುಭವಿಸ್ತಾ ಇದ್ದೀನಿ. ರಾತ್ರಿ 8 ಗಂಟೆಲಿ ಈ ತರ ನಮ್ಮ ಅಮ್ಮಂಗ್ ಬಾಯ್ ಮಾಡಿ ತುಮಕೂರಲ್ಲಿ ಖಾಲಿ ಬಸ್ ಹತ್ಕೊಂಡು ಸೀದಾ ಬೆಂಗಳೂರು ಕಡೆಗೆ ಹೊರಟೆ. ಹೋಗ್ತಾ ದಾರಿಯಲ್ಲಿ ರಶ್ ಇದ್ದಿದ್ ನೋಡಿ ಏನೋ ಜಾತ್ರೆ ನಡೀತಾ ಇದೆ ಅನ್ಕೊಂಡ್ರೆ ಅದು ಸಾಗರ್ ಹೋಟ್ಲ್ ಆಗಿತ್ತು. ಇನ್ನ ನಾನಿವತ್ತು ಹೊರಟಿದ್ದು ತಿರುಪತಿಗೆ. 10:45ಗೆ ಮೇಕ್ ಮೈ ಟ್ರಿಪ್ ಇಂದ ಬುಕ್ ಮಾಡಿ ಬಸ್ಸು ಹೋಟೆಲ್ ಮಯೂರ ಹತ್ರ ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ನಾ ಇನ್ನ ಬಸ್ ಹುಡುಕ್ತಾ ನಡ್ಕೊಂಡು ಹೋಗ್ತಾನೆ ಇದ್ದೀನಿ. ಮೆಜೆಸ್ಟಿಕ್ ಇಂದ ಅದ್ರ ಪಕ್ಕದಲ್ಲಿರೋ 1 ಕಿಲೋಮೀಟರ್ ನಡೆಯೋ ಅಷ್ಟರಲ್ಲಿ ಆಲ್ರೆಡಿ 3 ಸತಿ ಫೋನ್ ಮಾಡಿದ್ದಾರೆ ಡ್ರೈವರ್ ಅಂಕಲ್. ಇನ್ನೊಂದ್ಸತಿ ಫೋನ್ ಮಾಡೋ ಅಷ್ಟರಲ್ಲಿ ಹೋಪ್ಫುಲಿ ಅಷ್ಟರಲ್ಲಿ ಬಸ್ ಸಿಗುತ್ತೆ ಅಂತ. ಎಷ್ಟೊಂದು ಬಸ್ ಹುಡ್ಕಾದ್ಮೇಲೆ ಯಾಲ ಇದೆ 6841 ನನ್ನ ಬಸ್ ನಂಬರು. ಸೊ ಓಕೆ, ಇಲ್ಲಿ ಬ್ಯಾಗ್ ಇಟ್ಕೊಳ್ಳೋಕೆ ಬ್ಲಾಂಕೆಟು, AC, ಇಲ್ಲೊಂದು AC, ಕೆಳಗೆ ಆ ಸೈಡ್ ಡೆಕ್ಕಲ್ಲಿ ಬರೀ ಕುತ್ಕೊಳ್ಳೋಕೆ ಅಷ್ಟೇ. ಐ ಗೆಸ್ ರಿಕ್ಲೈನಿಂಗ್ ಇದೆ, ನಾರ್ಮಲ್ ವಿಂಡೋ ಇದೆ. ದಿಸ್ ಇಸ್ ನೈಸ್, ಬಟ್ ಸ್ವಲ್ಪ ಕಂಜೆಸ್ಟ್ ಆಗಿದೆ. ಚಿಕ್ಕ ಸ್ಪೇಸ್ ಇದು, ನನ್ನ ಸೈಜಿಗೆ ಓಕೆ, ಸೊ ನೋ ಪ್ರಾಬ್ಲಮ್. ಈ ಬಸ್ಸಿಗೆ 780 ರೂಪಾಯಿ ಕೊಟ್ಟು ಬುಕ್ ಮಾಡಿದ್ದೀನಿ ಅಂತನೋ ಏನೋ ನಿದ್ದೆ ಬರ್ದಿದ್ರು ನೆಮ್ಮದಿಯಾಗಿ ನಿದ್ದೆ ಮಾಡಲೇಬೇಕು ಅಂತ ಅನ್ಕೊಂಡ್ ಮಲ್ಗಿ ಸುಮಾರು ಒಂದು 4-4:15 ಹಂಗೆ ನಾನು ತಿರುಪತಿ ತಲುಪಿದೆ. ಅಂಡ್ ಇಲ್ಲಿಂದ ಶ್ರೀವಾರಿ ಮೆಟ್ಲುಗೆ ಆಲ್ಮೋಸ್ಟ್ 100 to 200 ರೂಪೀಸ್ ಮ್ಯಾಕ್ಸಿಮಮ್ ಆಟೋ ಚಾರ್ಜ್. ಆದ್ರೆ ಅಲ್ಲಿ ಆಟೋ ಅವರು 1200 ಸ್ಟಾರ್ಟ್ ಮಾಡ್ತಾರೆ. ಸೊ ಹುಷಾರಾಗಿ ಬಾರ್ಗೇನ್ ಮಾಡಿ. ನಾವ್ ಎಷ್ಟೇ ಬೇಗ ಶ್ರೀವಾರಿ ಮೆಟ್ಲಿಗೆ ತಲುಪಿದ್ರು ಅಲ್ಲಿ ಚೆಕ್ ಪೋಸ್ಟ್ಗಳು ಓಪನ್ ಆಗದೆ ಆಲ್ಮೋಸ್ಟ್ 5:30 to 6 ಹಂಗೆ. ಹಾಗಂತ ನೀವೇನಾದ್ರೂ 6:30ಗೆ ಶ್ರೀವಾರಿ ಚೆಕ್ ಪೋಸ್ಟ್ ತೆಗ್ದಾದ್ಮೇಲೆ ಶ್ರೀವಾರಿ ಮೆಟ್ಲ ಹತ್ರ ಹೋದ್ರೆ ನಿಮಗೆ ದರ್ಶನ ಟಿಕೆಟ್ ಸಿಗೋದು ಸ್ವಲ್ಪ ಡೌಟೆ. ಯಾಕೆ ಅಂದ್ರೆ ಶ್ರೀವಾರಿ ಮೆಟ್ಲಿಂದ ಸುಮಾರು ಡೈಲಿ ಏನಿಲ್ಲ ಅಂದ್ರೂ 5,000 ಟಿಕೆಟ್ ಅಷ್ಟೇ ಕೊಡೋದು. ಆಲ್ಮೋಸ್ಟ್ ದರ್ಶನ ಟಿಕೆಟ್ ತಗೊಳಕೆನೆ 1 hour ಕಾದಾದ್ಮೇಲೆ ಸುಮಾರು ಒಂದು 7:45 ಹಂಗೆ ಶ್ರೀವಾರಿ ಎಂಟ್ರೆನ್ಸ್ ಇಂದ ಮೆಟ್ಲ ಹತ್ತಕ್ ಸ್ಟಾರ್ಟ್ ಮಾಡಿದೆ. ಮಧ್ಯದಲ್ಲಿ ಒಂದ್ ಕಡೆ ತಿಂಡಿನ ತಿನ್ಕೊಂಡು ಉರಿಯೋ ಬಿಸಿಲಲ್ಲಿ ಈ ತರ ಸುತ್ತಮುತ್ತ ನೇಚರ್ನ ನೋಡ್ಕೊಂಡು 1200ನೇ ಮೆಟ್ಲಲ್ಲಿ ಮರಿದಂಗೆ ನಾನು ಟಿಕೆಟ್ನ ಸ್ಕ್ಯಾನ್ ಮಾಡಿಸ್ಕೊಂಡು ನಾನು ಒಬ್ಳತ್ತದೇ ಇಷ್ಟೊಂದು ಕಷ್ಟ, ಆದ್ರೆ ಇವರೆಲ್ಲ ಮಕ್ಳನ್ನ ಕರ್ಕೊಂಡು ಈ ಬೆಟ್ಟನ ಹತ್ತಿದಾರಲ್ಲ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ 10 ಗಂಟೆ ಆಗಿ ನಾನು ಆಲ್ರೆಡಿ ಬೆಟ್ಟನ ಕಂಪ್ಲೀಟ್ ಮಾಡಿದ್ದೆ. ಆದ್ರೆ ನನಗೆ ಆಕ್ಚುಲ್ ಕಷ್ಟ ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ. ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು. ನಮ್ಮ ಭಾಷೆ ಅವ್ರಿಗೆ ಬರಲ್ಲ, ಅವ್ರ ಭಾಷೆ ನನಗೆ ಬರಲ್ಲ. ಒಂದೇ ಒಂದು ಲಗೇಜ್ ಎಲ್ಲಿಡೋದು ಅಂತ ತಿಳ್ಕೊಳಕ್ಕೆ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಸುತ್ತಾಡಿ ಕಡೆಗೆ 2-3 ಜನ ಆಫೀಸರ್ಸ್ ಕೇಳಿದೆ. ಅವ್ರು ಎಲ್ರು 300 ರೂಪಾಯಿ ಟಿಕೆಟ್ ಕೊಟ್ಟು ಹೋಗುವಂತ ಸ್ಪೆಷಲ್ ದರ್ಶನ ದಾರಿ ತೋರಿಸಿದ್ದು. ಜನಕ್ಕೆ ನನ್ ಪರ್ಸನಾಲಿಟಿ ನೋಡಿ. ಆಮೇಲೆ ಮೆಟ್ಲು ಹತ್ಕೊಂಬರೋರ್ಗೆ ಫುಲ್ ಬೆವ್ರ ನೀರೆಲ್ಲ ಇಲ್ದಿರುತ್ತೆ. ನಾನು ಸ್ಟೈಲ್ ಏನು ಬೆವ್ರ ನೀರಿಲ್ಲ ಏನಿಲ್ಲ, ಸೀದಾ ಹತ್ಕೊಂಡ್ ಬಂದಿದ್ದೀನಿ. ಸೊ ಜನಕ್ಕೆ ನನ್ನ ನೋಡಿದ್ರೆ ಇವಳು ಬಸ್ಸಲ್ಲಿ ಬಂದಿದ್ದಾಳೆ, ಸ್ಪೆಷಲ್ ಟಿಕೆಟ್ ಲೈನ್ ಹೋಗ್ತಾರೆ ಅಂತ ಅನ್ಕೊಂತಾರೆ. ಬಟ್ ಸ್ಟಿಲ್ 3 ಜನ ಪೊಲೀಸ್ ಆಫೀಸರ್ಸ್ ನ ಕೇಳಾದ್ಮೇಲೆ ಫೈನಲಿ ನನಗೆ ಒಬ್ರು ಯಾವ್ದೋ ಆಲ್ಮೋಸ್ಟ್ ಒಂದು 70-80 ವರ್ಷದ ಒಬ್ರು ವಯಸ್ಸಾಗಿರೋರು ಬಂದು ಈ ಸೈಡ್ ಹೋಗಮ್ಮ, ನಿನಗೆ ಕ್ಲೀನ್ ಆಗಿ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಕ್ಲೀನ್ ಆಗಿ ಬೋರ್ಡ್ಗಳಿದೆ ಅಂತ ಅಂದ್ರು. ಅವ್ರು ಗೈಡ್ ಮಾಡಿದ ಪ್ರಕಾರ ಬಂದಿದ್ದೀನಿ. ಬಟ್ ಸ್ಟಿಲ್ ಎಂಟ್ರಿ ಸಿಕ್ತು. ಬೈದಿವೆ. ನೀವೇನಾದ್ರು ಒಳ್ಳೆ ಅಥ್ಲೀಟ್ ಆಗಿದ್ರೆ ತಿರುಪತಿ ನಿಮಗೆ ಎಕ್ಸಾಕ್ಟ್ ಸ್ಪಾಟ್. ಏನಕ್ಕೆ ಅಂದ್ರೆ ಇಲ್ಲಿ ಜನ ಯಾರು ನಡ್ಕೊಂಡೇ ಹೋಗಲ್ಲ, ಈ ತರ ಓಡ್ಕೊಂಡೇ ಹೋಗೋದು. ಇನ್ನ ಬೆಳಗ್ಗೆ 11 ಗಂಟೆಗೆ ನನ್ನ ಫೋನು ಬ್ಯಾಗು ಎಲ್ಲ ಲಗೇಜ್ ಕೌಂಟರಲ್ಲಿ ಕೊಟ್ಟು ಸುಮಾರು 8 ಅವರ್ ನನ್ನ ದರ್ಶನಕ್ಕೆ ನಿಂತಾದ್ಮೇಲೆ ಕಡೆಗೂ ಫೋನು ಲಗೇಜು ಎಲ್ಲ ಇಸ್ಕೊಂಡು ಫ್ರೀ ಬಸ್ಸಲ್ಲಿ ಕೆಳಗೆ ಅಟ್ಲೀಸ್ಟ್ ಇಳಿಯೋಣ ಅಂತ ಹೋದ್ರೆ ಈ ಫ್ರೀ ಬಸ್ ಅವನಿಗೆ ಏನ್ ಮೂಡ್ ಚೆನ್ನಾಗಿರ್ಲಿಲ್ವೋ ಏನೋ ನನಗೆ ಗೊತ್ತಿಲ್ಲ. ನಾನು ಹತ್ತೋ ಅಷ್ಟರಲ್ಲಿ ಆಲ್ರೆಡಿ ಬಸ್ನ ಮೂವ್ ಮಾಡ್ಬಿಟ್ರು. ಮನ್ಸಿಗೆ ಬೇಜಾರಾದ್ರೂ ಬೈಕೊಂಡಂಗೆ ಫುಲ್ ಸುಸ್ತಾಗಿದ್ದು ನಾನು ಈ ತರ ವಾಲಾಡ್ಕೊಂಡು ಸುಮಾರು 1 ಕಿಲೋಮೀಟರ್ ಆದ್ಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಹೋದೆ. ಫ್ರೀ ಬಸ್ ಬಿಟ್ಟು ದುಡ್ಡು ಕೊಟ್ಟು ಹೋಗೋದಲ್ದಲೆ 90 ರೂಪಾಯಿ ಈ ತರ ಬಸ್ಸಿಗೆ ಕೊಟ್ನಲ್ಲ. ನಮ್ಮ ಕರ್ನಾಟಕದಲ್ಲಿ ಆಗಿದೆ ಒಂದು AC ಬಸ್ಸೇ ಬಂದಿರೋದು ಅಂತ ಅನ್ಕೊಂಡು ಆಚೆ ಕಡೆ ಈ ತರ ವ್ಯೂನ ಎಂಜಾಯ್ ಮಾಡ್ಕೊಂಡು ಕಡೆಗೂ ತಿರುಪತಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಹೋಗ್ತಾ ಮಾತ್ರ ಬಸ್ ಬುಕ್ ಮಾಡಿ ನಾನು ಬರ್ತಾ ಬಸ್ ಬುಕ್ ಮಾಡ್ದಂಗೆ ಕಡೆಗೆ KSRTCನೇ ಗತಿ ಅಂತ ಅನ್ಕೊಂಡು KSRTCಲೇ 380 ರೂಪಾಯಿ ಟಿಕೆಟ್ ತಗೊಂಡು ಸೀದಾ ಕರ್ನಾಟಕದ ಕಡೆಗೆ ಹೊರಟೆ. ರಾತ್ರಿ ಸುಮಾರು 11 ಗಂಟೆಲಿ ಈ ತರ ಹೋಟೆಲ್ ಹತ್ರ ಊಟಕ್ಕೆ ಅಂತ ಬಸ್ ಅವ್ರು ನಿಲ್ಸಿದ್ರೆ ನನಗೆ ಹೊಟ್ಟೆ ಹಸಿದಂಗೆ 10 ರೂಪಾಯಿ ಡೊರಿಟೋಸ್ನ 12 ರೂಪಾಯಿ ಕೊಟ್ಟು ತಗೊಂಡು ಅದೇ ಬೇಜಾರಲ್ಲಿ ಡೊರಿಟೋಸ್ ತಿನ್ಕೊಂಡು ಒಂದ್ ರೌಂಡ್ ನಿದ್ದೆ ಮಾಡೋ ಅಷ್ಟರಲ್ಲಿ ಸುಮಾರು 12 ಗಂಟೆ 12:30 ಹಂಗೆ ನಾವು ಆಲ್ರೆಡಿ ಮೆಜೆಸ್ಟಿಕ್ ತಲುಪಿಬಿಟ್ಟಿದ್ವಿ. ನಮ್ ತುಮಕೂರು ಬಸ್ ಇಲ್ದಂಗೆ ಶಿವಮೊಗ್ಗ ಬಸ್ ಹತ್ಕೊಂಡು ಸುಮಾರು ಒಂದು 2-2:30 ಹಂಗೆ ಫೈನಲಿ ನಮ್ಮೂರ್ ಮುಖ ನಾನು ನೋಡಿದೆ.